ಹೇರ್ ಕೇರ್ ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಈ ವಿಡಿಯೋದಲ್ಲಿ ಹೇರ್ ಕೇರ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹೇರು ನನ್ನ ಥರನೇ ಉದ್ದವಾಗಿ ದಟ್ಟವಾಗಿ ಬೆಳಿಬೇಕು, ಹಾಗೆ ಏರ್ ಫಾಲ್ ಆಗಬಾರ್ದು ಅಂದರೆ ಈ ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿ. ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ತಲೆಗೆ ಹಚ್ಚೋದಕ್ಕೆ ಅಂತ ನೋಡಿ. ಫುಲ್ ವಿಡಿಯೋ ನೋಡಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಆಮೇಲೆ ಗೊತ್ತಾಗೋದಿಲ್ಲ ನಿಮಗೆ. ಫಸ್ಟ್ ನಾನು ಈರುಳ್ಳಿನ ಕಟ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಪೇಸ್ಟ್ ಮಾಡಿ ನೀಟಾಗಿ ಅದರ ರಸನ ತೆಗೆದಿದ್ದೀನಿ. ಈ ಥರ ಒಂದು ಸ್ಪೂನ್ನ ಯೂಸ್ ಮಾಡಿ ಫುಲ್ ರಸನ ತೆಕ್ಕೋಬೇಕು. ಅದಾದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಲಿವ್ ಆಯಿಲ್ನ ಹಾಕಬೇಕು. 1 ಟೇಬಲ್ ಸ್ಪೂನ್ ಆಲಿವ್ ಆಯಿಲ್ ಆ್ಯಂಡ್ ನೆಕ್ಸ್ಟು ಹರಳೆಣ್ಣೆ ಬರುತ್ತಲ್ಲ, ಅದನ್ನು 1 ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದೀನಿ. ಇವೆರಡನ್ನು ಹಾಕಿ ಈರುಳ್ಳಿ ರಸದಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಈ ಇಂಗ್ರೀಡಿಯೆಂಟ್ಸ್ ಏನು ಸಿಗುತ್ತೆ ಇದನ್ನು ನಾವು ತಲೆಗೆ ಹಚ್ಕೋಬೇಕು. ಯಾವ ರೀತಿ ಹಚ್ಕೋಬೇಕು ಬನ್ನಿ ನೋಡೋಣ. ಸೊ ನಾನೀಗ ಒಂದು ಬಟ್ಟೆ ತೊಗೊಂಡಿದ್ದೀನಿ, ಬಟ್ಟೆಗೆಲ್ಲ ಹಾಕಬಾರ್ದು ಅಂತ. ಸೊ ಇದನ್ನು ಹಾಕ್ಕೊಂಡು ನಾನು ತಲೆಗೆ ಹಾಕ್ತಾಯಿದ್ದೀನಿ, ಇಲ್ಲಾಂದರೆ ಫುಲ್ಲು ಬಟ್ಟೆಗೆಲ್ಲ ಆಗುತ್ತೆ ಅಂತ. ಸೊ ನಾವು ಏನೇ ತಲೆಗೆ ಹಚ್ಕೊಳ್ಳೋಕ್ಕಿಂತ ಮುಂಚೆ ತಲೆನ ನೀಟಾಗಿ ಬಾಚ್ಕೊಳ್ಳೋದ್ರಿಂದ ನೀಟಾಗಿ ನಮ್ಮ ತಲೆಗೆ ಹಚ್ಕೋಬೋದು ಏನಾದರೂ ಸರಿ. ಇದನ್ನು ನೀಟಾಗಿ ಎಳೆಯಾಗಿ ಕೂದಲನ್ನ ಬಿಡಿಸ್ಬಿಟ್ಟು ತಲೆಗೆ ನೀಟಾಗಿ ಸವರ್ಕೋಬೇಕು. ಬುಡದಲ್ಲಿ ನೀಟಾಗಿ ಹಚ್ಕೊಂಡು ಮಸಾಜ್ ಮಾಡ್ಕೋಬೇಕು. ಬರೀ ಹಚ್ಚಿಬಿಟ್ರೆ ಸಾಲದು, ನೀಟಾಗಿ ಆಯಿಲ್ನ ತಲೆಗೆ ಹಚ್ಕೊಂಡು ಈ ಥರ ನಾನು ಮಸಾಜ್ ಮಾಡ್ತಿದ್ದೀನೋ ಆ ಥರ ಬುಡಕ್ಕೆ ನೀಟಾಗಿ ಮಸಾಜ್ ಮಾಡ್ಕೋಬೇಕು. ಈಗ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಆ್ಯಂಡ್ ನಿಮ್ಮ ಕೂದಲು ಉದುರೋದಿಲ್ಲ ಇದರಿಂದ. ಸೊ ಮತ್ತು ನಿಮ್ಮ ಹೇರ್ ತುಂಬ ಹೇರ್ ಫಾಲ್ ಆಗ್ತಿದ್ದರಿಂದ ಇದನ್ನು ಟ್ರೈ ಮಾಡಿ. ವೀಕ್ಲಿ ಟ್ವೈಸ್ ಅಥವಾ 1 ಟೈಮ್ ಹಚ್ಚಿ ರೆಗ್ಯುಲರಾಗಿ ಒಂದು 3 ಮಂತ್ಸ್ ಯೂಸ್ ಮಾಡಿ ನೋಡಿ. ನಿಮ್ಮ ಕೂದಲು ಎಷ್ಟು ಉದ್ದವಾಗಿ ದಪ್ಪಾಗಿ ಮತ್ತು ಕೂದಲು ಉದುರೋದು ಕಡಿಮೆ ನಿಜವಾಗ್ಲೂ ಆಗುತ್ತೆ. ಸೊ ನಾನು ಇದನ್ನು ಟ್ರೈ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ, ಹಾಗಾಗಿ ಇದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.